ಕಾವೇರಿ ನೀರು ಬಿಡುಗಡೆ ವಿಚಾರವಾಗಿ ಬಂದ್ಗೆ ಕರೆ ಕೊಟ್ಟಿದೆ ಕನ್ನಡ ಪರ ಸಂಘಟನೆಗಳು. ಆಗಸ್ಟ್ 13ನೇ ತಾರೀಕು ನಡೆಸುವಂತಹ ಬಂದ್ ಹೇಗಿರುತ್ತೆ, ಬಂದ್ಗೆ ಯಾರೆಲ್ಲ ಬೆಂಬಲವನ್ನ ಕೊಡ್ತಾರೆ, ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಹಿರಿಯ ಹೋರಾಟಗಾರರಾಗಿರುವಂತಹ ವಾಟಾಳ್ ನಾಗರಾಜ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಆಗಸ್ಟ್ 13 ಸಂಪೂರ್ಣವಾಗಿ ಬಂದ್ ಅಂತ ನಿಮ್ಮ ಸ್ಟೈಲ್ ನಲ್ಲೇ ನೀವು ಹೇಳ್ತಾ ಇದ್ದೀರಾ. ಸೊ ಬಂದ್ಗೆ ಯಾವೆಲ್ಲ ಸಂಘಟನೆಗಳು ಬೆಂಬಲವನ್ನ ಕೊಡ್ತಾ ಇದ್ದಾರೆ? ಬಂದ್ಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಂದ್ಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ 2,000 ಸಂಘಟನೆಗಳು ಈಗ ಬೆಂಬಲ ಕೊಟ್ಟಿದ್ದಾರೆ. ಇನ್ನೂ ಸಾರಿಗೆ ಸಂಸ್ಥೆಯವರು ಮತ್ತು ಗ್ರಾಮೀಣ ಬಸ್ನವರು ಅನೇಕರು ಬೆಂಬಲ ಕೊಡೋಕ್ಕೆ ತಯಾರಾಗಿದ್ದಾರೆ. ವಕೀಲರ ಸಂಘ ಬೆಂಬಲ ಕೊಡೋಕ್ಕೆ ತಯಾರಾಗಿದ್ದಾರೆ. ಸರ್ಕಾರಿ ನೌಕರರ ಸಂಘ ಬೆಂಬಲ ಕೊಡೋಕ್ಕೆ ತಯಾರಾಗಿದ್ದಾರೆ. ಹೋಟ್ಲು ಮಾಲೀಕರ ಸಂಘ ಬೆಂಬಲ ಕೊಡೋಕ್ಕೆ ತಯಾರಾಗಿದ್ದಾರೆ. ಭಾರಿ ಅಭೂತಪೂರ್ವವಾದಂಥ ಬೆಂಬಲ ನಮಗೆ ಸಿಕ್ಕಿದೆ. ಸೊ ಬಂದ್ಗೆ ಬೆಂಬಲ ಕೊಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಯಾರನ್ನೆಲ್ಲ ನೀವು ಸಂಪರ್ಕ ಮಾಡಿದ್ರಿ? ಈಗ ನೋಡ್ಬೋದು, ನೀವು ಸಾಕಷ್ಟು ಜನ, ಅಂದರೆ ನಿಮ್ಮಲ್ಲೇ ಕೆಲವು ವಿರೋಧಗಳಿದ್ದಾವೆ. ಕರವೇ ನಾರಾಯಣಗೌಡರು ಬಂದ್ ಬೇಡ ಅಂತಿದ್ದಾರೆ. ನೀವು ಎತ್ಕಡ್ತಾ ಇದ್ದೀರಿ. ನಾರಾಯಣಗೌಡರು ನನ್ನ ಸ್ನೇಹಿತರು, ಅದು ಹೆಂಗೆ ನನ್ನ ವಿರುದ್ಧ ಮಾಡ್ತಾರೆ ಅವರು ನನ್ನ ಭಾಳ ಸ್ನೇಹಿತರು. ಅವ್ರಿಗೆ ಒಂದೊಂದು ಸಾರಿ ನನ್ನ ಮೇಲೆ ಬೈಬೇಕು ಅಂದ್ರೆ ಅವ್ರು ಖುಷಿ, ಅದರಿಂದ ಬೈತಾ ಇರ್ತಾರೆ. ಆದರೂ ಚಿಂತೆ ಇಲ್ಲ. ಆದರೆ ನಾನು ಸಿಕ್ಕಿದಾಗ ನನ್ನ ಮೇಲೆ ಪ್ರೀತಿ. ಮಗಳ ಮದುವೆ ಅಂದರೆ ಬರಲೇಬೇಕು ಅಂತ ಬರ್ತಾರೆ ಮನೆಗೆ. ಅದಾದ್ರೆ ಅವ್ರಿಗೂ ನಮಗೂ ಅಷ್ಟು. ಈಗ ಈಗಾಗಲೇ ಮೇಲ್ಮನವಿನ ಸಲ್ಲಿಸ್ತೀವಿ ಅಂತೇಳಿ ರಾಮಲಿಂಗ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಮೇಲ್ಮನವಿನ ಸಲ್ಲಿಸಿದ್ರು, ಅದಕ್ಕೂ ಕೂಡ ಸರಿಯಾದಂಥ ಒಂದು ರೆಸ್ಪಾನ್ಸ್ ಬಂದಿಲ್ಲ. ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ತಾರೆ ಅಂತ. ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಏನಾದ್ರೂ ನೀರು ಬಿಡಲೇಬೇಕು ಅಂತ ಆದೇಶವನ್ನು ಮಾಡಿದ್ರೆ ನಿಮ್ಮ ಬಂದಿನ ಒಂದು ದಿನಾಂಕ ಇರತಕ್ಕಂಥದ್ದು ಇನ್ನೂ 15 ದಿನಗಳ ಮುಂದಕ್ಕೆ. ಸೊ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಆಗುತ್ತೆ? ಆಮೇಲೆ ಬೇರೆ ಹೋರಾಟ ಮಾಡ್ತೀವಿ. ಬೇಕಾದಷ್ಟು ಹೋರಾಟ ಮಾಡೋದಕ್ಕೆ ನಮ್ಮಲ್ಲಿ ಬತ್ತಳಿಕೆಗಳು ಸಾವಿರಾರಿದೆ. ಈಗ ಬಂದನ್ನು ತೀರ ಮುಂದಕ್ಕೆ ಹಾಕಿದ್ರೆ ಜನಕ್ಕಿದಾಗಬಾರ್ದು. ತಕ್ಷಣ ಇದಿರುವಾಗಲೇ, ಉತ್ಸಾಹ ಇರುವಾಗಲೇ, ಪ್ರೀತಿ ಇರುವಾಗಲೇ, ಅಭಿಮಾನ ಇರುವಾಗಲೇ ಮಾಡಬೇಕು. ಸೊ ರಾಮಲಿಂಗ ರೆಡ್ಡಿ ಅವರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾವು ನೀರು ಬಿಡೋದೇ ಇಲ್ಲ ಅಂತ. ಆದರೆ ನೀರು ಬಿಡುವಂತಹ ವಿಚಾರವಾಗಿ ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಎಲ್ಲ ಒಂದು ಕಡೆ ಅಲ್ಲೇ ಒಂಥರ ಗೊಂದಲದ ವಿಚಾರ ಇದೆ ಅಂತ. ನೋಡೋಣ ತಾಡಿ, ಈಗ ಅವರಿಬ್ಬರು ಅದೇನು ಮಾತಾಡ್ತಾರೆ, ಅವ್ರು ಏನು ಹೇಳ್ತಾರೆ ರಾಜ್ಯಕ್ಕೆ, ಆಮೇಲೆ ನಾವು ತಯಾರಾಗಿದ್ದೀವಿ. ಸಭೆಯಲ್ಲಿ ಯಾವ ರೀತಿಯಾದಂಥ ಚರ್ಚೆ ಹೊರಬರಬೇಕು ಅಂತೇಳಿ ಬಯಸ್ತೀರಾ ನೀವು? ಯಾವ ರೀತಿ ಏನಿಲ್ಲ, ನೀರು ಬಿಡೋದಿಲ್ಲ, ಅವ್ರು ಒಪ್ಕೋಬೇಕಷ್ಟೇ. ಎರಡೇ ಲೈನು, ನಮಗೆ ನೀರಿಲ್ಲ, ನೀರು ಬಿಡೋಕ್ಕಾಗೋದಿಲ್ಲ. ಆದ್ದರಿಂದ ವಿಜಯ್ ಕಾಫಿ ತಿಂಡಿ ಊಟ ಮಾಡಿಕೊಂಡು ನಿಮ್ಮೂರಿಗೆ ಹೋಗಪ್ಪ ಅಂತ ಹೇಳಬೇಕು ಅಷ್ಟೇ. ಇದೇ ಸಂದರ್ಭದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಕೂಡ ಕರ್ನಾಟಕಕ್ಕೆ ಬರ್ತಾ ಇರೋದು. ಸೊ ಎಷ್ಟು ಸರಿ ಅಂತ ಅನ್ಸುತ್ತೆ? ನೀವು ಅವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವು ಅದಕ್ಕೆ ಏರ್ಪೋರ್ಟ್ಗೆ ಮುತ್ತಿಗೆ ಆಗ್ತಾ ಇದ್ದೀವಿ. ಏರ್ಪೋರ್ಟ್ ಬರೋಕ್ಕೆ ಕೂಡ್ದು ವಿಜಯ್ ಅಂತೇಳಿ ಮುತ್ತಿಗೆ ಆಗ್ತಾ ಇದ್ದೀವಿ 3ನೇ ತಾರೀಕು. ಏರ್ಪೋರ್ಟ್ ಮುತ್ತಿಗೆ ಆಗ್ತೀವಿ. ಸಭೆ ನಡಿಬಾರ್ದು ಅಂತ ಹೇಳ್ತೀವಿ, ಇದೆಲ್ಲ ಮಾಡ್ತೀವಿ. ಸಭೆ ನಡೆದಿದ್ದೇ ಆದರೆ ತಮಿಳುನಾಡಿನ ಮುಖ್ಯಮಂತ್ರಿ ಅವರಿಗೆ ಏನ ಕನ್ವೆ ಮಾಡಬೇಕು ನಮ್ಮ ರಾಜ್ಯದ ಮುಖ್ಯಮಂತ್ರಿ? ಆಗಲೇ ಇಲ್ಲ ನಮ್ಮ ತಮಗೆ. ನಾವು ಎರಡೇ ಲೈನು, ನಮ್ಮಲ್ಲಿ ನೀರಿಲ್ಲ, ನೀರು ಬಿಡಲ್ಲ, ಕ್ಲೋಸ್. ಯಾವಾಗಲೂ ತಲತಲಾಂತರದಿಂದ ಇದೇ ಒಂದು ಹೋರಾಟ, ಇದೇ ಒಂದು ವ್ಯವಸ್ಥೆ ನಡ್ಕೊಂಡು ಬಂದಿದೆ. ಯಾವಾಗಲೂ ಕೂಡ ಕರ್ನಾಟಕಕ್ಕೆ ಕಾವೇರಿ ನೀರಿನ ವಿಚಾರದಲ್ಲಿ ಅನ್ಯಾಯ ಆಗ್ತಾನೆ ಇರುತ್ತೆ. ಸೊ ತಮಿಳುನಾಡಿನ ಮುಖ್ಯಮಂತ್ರಿಗಳು ಬರ್ತಿರೋದ್ರಿಂದ ಈ ಬಗ್ಗೆ ಏನಾದ್ರು ಚರ್ಚೆಯನ್ನು ಮಾಡಿ ಅವ್ರಿಗೆ ತಿಳಿಸ್ಬೋದಾ? ಅವರು ನಿಲ್ಲಿಸ್ಬೋದು ಅನ್ನೋದಿದೆಲ್ಲ ನಮಗೆ ಊಹೆ. ಬಂದರೆ ಅವ್ರು ಏನು ಮಾಡ್ತಾರೆ, ನಮ್ಮ ಮುಖ್ಯಮಂತ್ರಿಗಳು ಅವರು ಏನು ಮಾತಾಡಬೇಕು ಅಂತಿದ್ದಾರೆ, ಏನು ಅಜೆಂಡಾ ಇದೆ, ಏನಿದೆ, ಅವ್ರು ಮಾತಾಡಲಿ, ನೋಡೋಣ. ಬಂದ್ನ ಜೊತೆಗೆ ಜಾಥಾ ಆಗಿರ್ಬೋದು, ರ್ಯಾಲಿ ಆಗಿರ್ಬೋದು, ಹೋರಾಟ ಇರ್ಬೋದು, ಪ್ರತಿಭಟನೆಗಳಿರ್ಬೋದು, ಇವೆಲ್ಲವೂ ಕೂಡ ನಡೆಯುತ್ತಾ? ಯಾವ ರೀತಿಯ ಪ್ಲಾನ್ ಮಾಡ್ತಾ ಇದ್ದೀರಾ ಅದಕ್ಕೆ? ಬಂದು ದಿನ ಬೆಳಗ್ಗೆ 11 ಗಂಟೆಗೆ ಭಾರಿ ಮೆರವಣಿಗೆ ಇದೆ ಟೌನ್ ಹಾಲಿಂದ. ಇದೆಲ್ಲವನ್ನು ನಾವು ಭಾಳ ಅದ್ಭುತವಾಗಿ ಮಾಡಬೇಕು ಅಂತೇಳಿ ಮಾಡಿದ್ದೀವಿ. ಸೊ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಕಾವೇರಿ ಭಾಗದ ಹೋರಾಟಕ್ಕೆ ಮಾತ್ರ ಕಾವೇರಿ ಹೋರಾಟ ಸೀಮಿತವಾಗುತ್ತೆ. ಈ ಬಾರಿ ನೀವು ಉತ್ತರ ಕರ್ನಾಟಕದ ಜನರಿರ್ಬೋದು, ಮಂಗಳೂರು ಜನತೆ ಇರ್ಬೋದು, ಅವ್ರನ್ನೆಲ್ಲರನ್ನು ಕೇಳ್ಕೊತೀರಾ ಬಂದ್ಗೆ ಸಪೋರ್ಟ್ ಮಾಡಲಿಕ್ಕೆ, ಹೋರಾಟಕ್ಕೆ ಸಪೋರ್ಟ್ ಮಾಡಲಿಕ್ಕೆ? ಈಗ ಮಹದಾಯಿ ಉತ್ತರ ಕರ್ನಾಟಕ ನಾವು ಹೇಳಿದ್ದೀವಲ್ಲ, ಬೆಳಗಾವಿ ಎಲ್ಲನೂ ಹೇಳಿದ್ವಿ. ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರು, ಅದಲ್ಲದೆ ಹೊರನಾಡ ಕನ್ನಡಿಗರು, ಕಾಸರಗೋಡು, ಇವೆಲ್ಲ ಹೇಳಿದ್ದೀವಿ. ಯಾವುದನ್ನು ಬಿಟ್ಟಿಲ್ಲ. ಅದೊಂದೇ ಅಲ್ಲ, ಪತ್ರಕರ್ತರನ್ನೂ ಬಿಟ್ಟಿಲ್ಲ.
ವಾಟಾಳ್ ನಾಗರಾಜ್ ಅವರ ಮಾತಾಗಿತ್ತು. ಆಗಸ್ಟ್ 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೂ ಸಂಪೂರ್ಣವಾಗಿ ಕರ್ನಾಟಕ ಬಂದ್ ಆಗುತ್ತೆ. ಅದಕ್ಕೆ ಎಲ್ಲರ ಬೆಂಬಲವನ್ನು ಕೂಡ ನಾವು ಕೇಳಿದ್ದೀವಿ, ಎಲ್ಲರೂ ಬೆಂಬಲ ಕೊಡ್ತಾರೆ ಅನ್ನುವಂತಹ ಒಂದು ಭರವಸೆ ಕೂಡ ನಮಗಿದೆ. ಜೊತೆಗೆ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರೇನಾದ್ರು ಕರ್ನಾಟಕಕ್ಕೆ ಬಂದ್ರೆ ನಾವು ಮುತ್ತಿಗೆಯನ್ನ ಹಾಕುವ ಮೂಲಕ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತೀವಿ ಅನ್ನುವಂತಹ ಮಾತನ್ನ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ರುದ್ರೇಶ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.